ಗುಡ್ ಮಾರ್ನಿಂಗ್ ಎವ್ರಿವನ್. ಈಗ 6:30 ಎದ್ದು ರೆಡಿಯಾಗಿದ್ದೀನಿ. ಸೊ ಏನಷ್ಟು ಮೈಕೈ ನೋವೇನೂ ಇಲ್ಲ. ನೆನ್ನೆ ರಾತ್ರಿ ಮಾತ್ರ ಕೆಲವು ಅದೇ ಸ್ವಲ್ಪ ಕ್ರ್ಯಾಂಪ್ಸ್ ಬಂತಷ್ಟೇ ಕಾಲಲ್ಲಿ. ಅದು ಬಿಟ್ಟರೆ ಆಬ್ಸಲ್ಯೂಟ್ಲಿ ಫೈನ್. ನೆನ್ನೆ ಒಂದು 100 ಕಿಲೋಮೀಟ್ರ್ವರೆಗೂ ಆಗಿತ್ತು. ಸೊ ಇವತ್ತು ಅಷ್ಟೇ ಐ ಥಿಂಕ್ ಅರೌಂಡ್ ಮಾರ್ಕ್ ಟಚ್ ಮಾಡಬೇಕು. ಸೊ ನೋಡೋಣ. ಆಲ್ ಚಾರ್ಜ್ಡ್ ಅಪ್. ಲೆಟ್ಸ್ ಗೆಟ್ ಇನ್ ಟು ಆ್ಯಕ್ಷನ್. ಇನ್ನು ಸೂರ್ಯ ಹೊರಗಡೆ ಬಂದಿಲ್ಲ, ಸೊ ಹಾಗಾಗಿ ಒಳ್ಳೆ ವೆದರು ತುಳಿಯೋಕ್ಕೆ. ಯೂಶಲಿ ಸೂರ್ಯ ಬರೋ ಮುಂಚೆ ನಿಮ್ಮ ಫೇಸ್ ಚೆನ್ನಾಗಿರುತ್ತೆ. ಐ ಥಿಂಕ್ ಸೇಮ್ ಥಿಂಗ್ ಅಪ್ಲೈಸ್ ಫಾರ್ ಬೈಕಲ್ಲೂ ಮಾಡಬೇಕು ಅಷ್ಟೇ. ಸೂರ್ಯ ಬಂದಮೇಲೆ ಸ್ಲೋ ಡೌನ್ ಆಗಿಬಿಡ್ತೀವಿ. ಬೆಳಗ್ಗೆನೂ ಅಷ್ಟೇ. ಬೆಳಗ್ಗೆ ಐ ಥಿಂಕ್ ಒಂದು 6 ಗಂಟೆಯಿಂದ, ಬೆಳಗ್ಗೆ ಬಂದಮೇಲೆ 6 ಗಂಟೆಯಿಂದ 9 ಗಂಟೆವರೆಗೂ ಸೂರ್ಯ ಫುಲ್ ಬರೋಷ್ಟವರೆಗೂ ಸೂಪರಾಗಿ ಓಡಿಸ್ಬೋದು ಬೈಸೈಕಲ್ಲು ಅಷ್ಟೇ. ಆ್ಯಂಡ್ ಸೇಮ್ ಇನ್ ದ ಈವ್ನಿಂಗ್ ಐ ಥಿಂಕ್ 3 ಗಂಟೆ ಆದಮೇಲೆ ಟಿಲ್ ಕತ್ಲಾಗೋವರೆಗೂ 6 ಗಂಟೆವರೆಗೂ ಸೂಪರಾಗಿ ಓಡಿಸ್ಬೋದು. ಎನರ್ಜಿ ಇರಬೇಕಷ್ಟೇ. ಅಲ್ಲಿ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇದೆ, ಏನಿದೆ ತಿಳ್ಕೊಂಡು ತಿನ್ನೋಣ ಬನ್ನಿ. ಅಣ್ಣ ಏನಿದೆ ಅಣ್ಣ? ಅಣ್ಣ ತಿನ್ನಕ್ಕೆ ಏನಿದೆ? சாப்பாடு என்ன இருக்கு? சாப்பாடு என்ன இருக்கு? அப்பம் இடியப்பம். ஓகே. எந்த அப்பம்? இது ಇಡಿಯಪ್ಪಂ. ಓಕೆ, ಇಡಿಯಪ್ಪಂ ಅವ್ರ ಕಡೆ ಇಡಿಯಪ್ಪಂ ಅಂತೆ ಇಡ್ಲಿ ಥರನೇ ಇತ್ತು. ತಗೊಳ್ಳೋಣ, ನೋಡೋಣ. ಇದು ನೋಡೋಕ್ಕೆ ಇಡ್ಲಿ ಥರನೇ ಇದೆ. ಇಡ್ಲಿ ಮತ್ತು ಶಾವಿಗೆ ಮಿಕ್ಸ್ ಥರ ಇದೆ. ಮೊಟ್ಟೆ ಕೊಟ್ಬಿಟ್ಟಿದ್ದಾರೆ. ಓಕೆ, ನಮಗೆಲ್ಲ ಓಕೆ. ನೋಡೋಣ ಹೆಂಗಿರುತ್ತೆ ಅಂತ. ನನ್ನ ಮಕ್ಕಳು ಖಾರ ಇಟ್ಟಿದ್ದಾರೆ, ಬಟ್ ಓಕೆ, ತಿನ್ಬೋದು. ಅದೇ ಶಾವಿಗೆ ಮತ್ತು ಇಡ್ಲಿ ಮಿಕ್ಸ್ ಥರ ಇದೆ, ಬಟ್ ಚೆನ್ನಾಗಿದೆ. ನನಗೇನಂದರೆ ಎಲ್ಲಿರ್ತೀವೋ ನಾವು ಆ ಊಟ ತಿಂದ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಈಗ ನಮ್ಮ ಕಡೆ ಒಂದು ಬೇಕಿದ್ದೇ ಇದೆ, ತಿನ್ನೋ ಇದ್ದಿದ್ದೇ ಇದೆ. ಸೊ ಎಲ್ಲೆಲ್ಲಿರ್ತೀವೋ ಆ ಥರ ಫುಡ್ ತಿನ್ನಬೇಕು. ನಾನು ಬೇಕಾದ್ರೆ ರೈಸ್ ಬೇಕಾದ್ರೆ ಲಂಚ್ ಬಿಡ್ತೀನಿ. ಸೊ ಅಂದರೆ ಎಲ್ಲಿರ್ತೀವೋ ಅದು ಫುಡ್ ತಿನ್ನಬೇಕು. ನನಗೆ ಅದು ತುಂಬ ಇಷ್ಟ. ಈಗೊಂದು 12 ಗಂಟೆ. ಸೊ ಕೋವಲಮಿಂದ ಒಂದು 40ರಿಂದ 50 ಕಿಲೋಮೀಟ್ರ್ ಬಂದಿದ್ದೀವಿ. ಸೊ ನೆನ್ನೆ ಪರವಾಗಿಲ್ಲ ರೋಡ್ಸು. ಇವತ್ತು ರೋಡ್ಸು ನಮ್ಮಂದು ಕೇರಳ ರೋಡ್ಸ್ ಅಪ್ ಆ್ಯಂಡ್ ಡೌನ್ ಇದೆ. ನಮ್ಮನ್ನು ನೋಡಿ, ಅಪ್ ಅಂತು ಅಪ್ಪು ಆಗಿದ ತಕ್ಷಣ ಡೌನ್ ಬರುತ್ತೆ, ಮತ್ತೆ ಅಪ್ ಬರುತ್ತೆ. ಅಪ್ಪ, ಅದು ಬಿಸಿಲು ಬೇರೆ ಇಲ್ಲಿ ಜಾಸ್ತಿ. ನೋಡಿ, ಅಪ್ ಆಯಿತು. ಈಗ ಮತ್ತೆ ಡೌನ್ ಸ್ಟಾರ್ಟು. ಡೌನ್ ಆಗಿದ ತಕ್ಷಣ ಮತ್ತೆ ಇನ್ನೊಂದು ಅಪ್ ಬರುತ್ತೆ. ಡೌನ್ ಓಕೆ, ಅಪ್ಪಲ್ಲೇ ಇರೋದು ಅಂತ. ಅದು ಬೇರೆ ಸೆಕೆಂಡ್ ಅಲ್ವಾ, ಸೊ ಸ್ವಲ್ಪ ಕಷ್ಟ. ಈ ಅಪ್ಪಗಳು ಬರ್ತಾ ಇದ್ರೆ ಒಂದಂದರೆ ಓಕೆ, ಬಟ್ ಕಂಟಿನ್ಯೂಸ್ ಅಪ್ಪಗಳು ಬಂದರೆ ಆಲ್ರೆಡಿ ಬಿಸಿಲಲ್ಲಿ ಬ್ಯಾಟ್ರಿ ಇಳಿದೋಯ್ತು. ಕೇರಳಕ್ಕೆ ಒಂದು 2 ದಿನ ಆಯಿತು. ಸೊ ಇನ್ನೂ ಫಿಶ್ ತಿಂದಿಲ್ಲ ಅಂತ ಇವತ್ತು ಆರ್ಡರ್ ಮಾಡಿದ್ದೀನಿ. ಸೊ ಇಲ್ಲಿ ವೈಟ್ ರೈಸ್ ಇಲ್ಲಂತೆ. ಸೊ ಎಗ್ ಫ್ರೈಡ್ ರೈಸ್ ಆ್ಯಂಡ್ ಫಿಶ್ ಕರಿ ಆರ್ಡರ್ ಮಾಡಿದ್ದೀನಿ. ನೋಡೋಣ ಹೆಂಗಿರುತ್ತೆ.
ಡೇ 2 ಸಕ್ಸಸ್ಫುಲಿ ಕಂಪ್ಲೀಟೆಡ್. ಸೊ 6 ಗಂಟೆಗೆ ಬಂದೆ. ಇಲ್ಲಿ ಒಂದು ಹೋಟ್ಲಲ್ಲಿ ಚೆಕ್-ಇನ್ ಮಾಡಿದೆ. ಚೆಕ್-ಇನ್ ಮಾಡಿ ಹೋಗಿ ಫಿಶ್ ಕರಿ ಮತ್ತು ಫ್ರೈಡ್ ರೈಸ್ ತಿನ್ಕೊಂಡು ಬಂದೆ. ಓಕೆ ಇತ್ತು ಅಷ್ಟು, ನೋಥಿಂಗ್ ಗ್ರೇಟ್. ಸಿನ್ಸ್ ಫಿಶ್ ಕರಿ ಈಸ್ ಮೈ ಫೇವ್ರೆಟ್, ಒಂದ್ಸರಿ ಟ್ರೈ ಮಾಡೋಣ ಅಂತಂದೆ ಅಷ್ಟೇ. ಸೊ ಓವರ್ ಆಲ್ ಇವತ್ತು ಇಟ್ ವಾಸ್ ಅಂದರೆ ಪ್ರಿಟಿ ಟಫ್. ಅಂದರೆ 115 ಕಿಲೋಮೀಟ್ರ್ ಕವರ್ ಮಾಡಿದೆ. ಪ್ರಿಟಿ ಅಂದರೆ ನೆನ್ನೆ ಕಂಪೇರ್ ಮಾಡಿದ್ರೆ ಈಗ ಡಿಸ್ಟೆನ್ಸ್ ಇಸ್ ಮೋರ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಏನಪ್ಪ ಲಿಟಲ್ ಹೇಳ್ತು ನಾನು ತೋರಿಸ್ದಂಗೆ ರೋಡ್ ಅಪ್ ಆ್ಯಂಡ್ ಡೌನ್ ಇತ್ತಲ್ಲ. ಸೊ ಹಾಗಾಗಿ ಇಟ್ ವಾಸ್ ಲಿಟಲ್ ಟಫ್. ಬಟ್ ಆ್ಯಸ್ ಎ ರೂಲ್ 6 ಗಂಟೆ ಮೇಲೆ ಅಂತ ಉಳಿಯಲ್ಲ. ಸೊ ಇಲ್ಲಿ ಒಂದು ರೂಮ್ ತೊಗೊಂಡಿದ್ದೀನಿ. ಸೊ